ನಾನು ಮಾತಾಡಿದ್ಮೇಲೆ ಮಾತಾಡಿ. ನಾನು ಈಲ್ಡ್ ಆಗಿಲ್ಲ, ನಾನು ಈಲ್ಡ್ ಆಗಿಲ್ಲ, ನಾನು ಯಾರ ಹೆಸರು ತಗೊಂಡಿಲ್ಲ. ನಾನು ಇವತ್ತು ಪೂರ್ತಿ ಮಾತಾಡಿದೆ. ಪೂರ್ತಿ ಮಾತಾಡಲಿ. ಹಂಗ ಮಾಡ್ತೇನೆ ಇವತ್ತಿಗೂ ನೋಡಿ. ನಾವು ಹೇಳ್ತೀವಿ ಅನುಭವ ಮಂಟಪ ಪ್ರಜಾಪ್ರಭುತ್ವ ಪರಿಕಲ್ಪನೆ ಅಂತ ಹೇಳಿ, ಅಂತ ಬಸವಣ್ಣವರ ಬಗ್ಗೆ ಅಪಹಾಸ್ಯ ಮಾಡುವಂತ ಶಕ್ತಿಗಳು, ಅಪಹಾಸ್ಯ ಮಾಡುವಂತ ನೋಡಿ, ಅಪಹಾಸ್ಯ ಮಾಡಿ ಬಸವಣ್ಣನವರಿಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಮಾತಾಡ್ತಾರೆ. ಅವಮಾನ ಮಾಡಿದವರಿಗೆ ಏನ್ ಶಿಕ್ಷೆ ಕೊಡ್ತೀರಿ? ಅವಮಾನ ಮಾಡಿದ್ದವರ ಬಗ್ಗೆ, ಬಸವಣ್ಣವರ ಬಗ್ಗೆ ಹೇಳಿದ ಬಗ್ಗೆ ಮಾತಾಡ್ಲಿಕ್ಕೆ ಆಗುತ್ತಾ ನಿಮಗೆ? ಅದ್ರ ಬಗ್ಗೆ ಮೌನವಾಗಿ ಮೌನ ಸಮ್ಮತಿ ಲಕ್ಷಣ ಅವ್ರು ಯಾರೇನು ಮೌನದಲ್ಲಿ ಕೂತಿದ್ದಾರೆ, ಅದೇನ್ ತೋರಿಸ್ಕೊಡ್ತದೆ ಅಂದ್ರೆ ನೀವು ಬಸವತತ್ವ ವಿರೋಧಿಗಳು, ನೀವು ಬಸವತತ್ವ ವಿರೋಧಿಗಳು. ಚುನಾವಣೆಯಲ್ಲಿ ಬಸವಣ್ಣವ್ರ ಹೆಸರು ಯಾಕೆ ತಗೊಳ್ತೀರಿ? ಆಯ್ತು, ಚರ್ಚೆ ನಮ್ಗೆ ಬಸವಣ್ಣವರಿಗೆ ಸಂಬಂಧವಿಲ್ಲ ಅಂತ ಹೇಳಿ ಓಪನ್ ಆಗಿ ಚರ್ಚೆ ಬೇಡ. ಮೌಲ್ಯಗಳ ಬಗ್ಗೆ ಆಲೋಚನೆ ಮಾಡ್ತೀರಿ, ಸಂವಿಧಾನದ ಬಗ್ಗೆ ಆಲೋಚನೆ ಮಾಡ್ತೀರಿ, ಬಸವಣ್ಣವರ ಬಗ್ಗೆ ಮಾಡ್ತಾರೆ. ಚರ್ಚೆ ಟೀಕೆ ಆದ್ರೂ ಮಾಡಿ, ಟೀಕೆನೂ ಮಾಡಲ್ಲ, ಏನೇನೋ ಹೇಳಿಕೆನೂ ಕೊಡಲ್ಲ, ಏನೇನೋ ಪುಸ್ತಕ ಕೊಡ್ತೀರಿ, ಚರ್ಚೆ ಇಲ್ಲಿ ಬಂದು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ, ನಿಮ್ಮಲ್ಲಿ ಮಾನವೀಯ ಮೌಲ್ಯ ಇದೆಯಾ? ಓಕೆ, ನೈತಿಕ ಮೌಲ್ಯ ಇದೆಯಾ? ಥ್ಯಾಂಕ್ ಯು. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಶಕ್ತಿಗಳ ಬಗ್ಗೆ ಅಂತವ್ರು ಯಾರಿದ್ದಾರೆ, ನಾನು ಅವ್ರು ಇವ್ರು ಅಂತ ಹೇಳಿಲ್ಲ. ನಿಮ್ಗೆ ಯಾಕೆ ಹತ್ತಾ ಇದೆ? ಇವತ್ತು ಹೋಗ್ತಾ ಇದ್ದೀರಲ್ಲ, ನಿಮ್ಗೆ ಯಾಕೆ ಹತ್ತಾ ಇದೆ? ಇದು ನಿಮ್ಮ ಹೆಸರು ತಗೊಂಡಿದ್ದೇನೆ, ನಿಮ್ಮ ಪಕ್ಷದ ಹೆಸರು ತಗೊಂಡಿದ್ದೇನಾ? ತಗೊಂಡಿಲ್ಲ, ನಿಮ್ಮ ಹೆಸರು ತಗೊಂಡಿಲ್ಲ. ಎದ್ದು ನಿಲ್ತೀರಲ್ಲ ನೀವು ನೋಡಿ. ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವರು ನೋಡಿ ಹೀಗಾಗಿ ಇವತ್ತು ಅದಕ್ಕೆ ಏನ್ ಮಾತಾಡ್ತೀರಿ ನೀವು? ಅನುಭವ ಮಂಟಪದ ಬಗ್ಗೆ ಟೀಕೆ ಮಾಡಿದ್ದೀರಾ? ನಾನು ಹೇಳಿಕೆ ಟೀಕೆ ಏನಾದ್ರು ಕ್ರಿಟಿಸೈಸ್ ಮಾಡಿದ್ದೀರಾ? ಅನುಭವ ಮಂಟಪದ ಬಗ್ಗೆ ಕೇಳಿ, ಬೇರೆ ಏನ್ ಮಾತಾಡಿದ್ರೆ ಕೇಳಿ, ಮಾಡಿ ಚರ್ಚೆ ಏನ್ ಬೇಕಾಗಿದ್ದು ಮಾಡಿ, ತಯಾರಿದ್ದಾವೆ ನೋಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ ಕೇಳಿ. ಆಯ್ತು, ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಅವ್ರ ಸಮಯ ಬಂದಾಗ ಅವ್ರು ಎಲ್ಲರೂ ಮಾತಾಡ್ಲಿಕ್ಕೆ ಅವ್ರಿಗೆ ಯಾರು ಬೇಡ ಇಲ್ಲಿ ನೋಡಿ, ನಿಂತ್ರೆ ಮಾತಾಡ್ಲಿ. ಆಯ್ತು ನೋಡಿ, ಇವತ್ತು ಅದಕ್ಕೆ ಸಾಮಾಜಿಕ ನ್ಯಾಯ ಇದು ಯಾರಿಗೂ ಒಬ್ಬರಿಗೆ ಸೀಮಿತವಾಗಿಲ್ಲ, ಎಲ್ಲರ ಹಕ್ಕಿದೆ, ಎಲ್ಲ ಸಮುದಾಯದವರ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು. ಆ ರೀತಿಯಲ್ಲಿ ಇವತ್ತು ನಾವು ಏನು ಬಸವ ತತ್ವದ ಬಗ್ಗೆ, ಬಸವಣ್ಣನವರ ಬಗ್ಗೆ, ಅನುಭವ ಮಂಟಪದ ಪರಿಕಲ್ಪನೆಯ ಏನು ಈಗ ಚಿತ್ರ ನೀವು ಹಾಕಿದಿರಿ, ಅದಕ್ಕೆ ನನ್ನ ಪರವಾಗಿ, ಪರವಾಗಿ, ಬಸವಣ್ಣನವರ ಅನುಯಾಯಿಗಳ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆ, ಕೃತಜ್ಞತೆ, ಧನ್ಯವಾದಗಳನ್ನು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಬೆಲ್ಲದವ್ರೆ, ಈಗ ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಎಲ್ಲರಿಗೂ ಯಾಕಂದ್ರೆ ನಾವು ವಿಪ್ ಹತ್ರ ಇಲ್ಲಿ ಚೀಫ್ ವಿಪ್ ಅಂತ ಎರಡು ಪಾರ್ಟಿಗೂ ಕೂಡ ಇದ್ದಾರೆ. ಈ ಚೀಫ್ ವಿಪ್ನವ್ರ ಜವಾಬ್ದಾರಿ ಅಂತ ಹೇಳಿದ್ರೆ ಇಂಥ ಒಂದು ಚರ್ಚೆ ನಡೆಯುವಾಗ ಯಾರ್ಯಾರು ಮಾತಾಡಬೇಕಂತ ಅವ್ರ ನಾಯಕತ್ರ ಮಾತಾಡಿಕೊಂಡು ಪಟ್ಟಿ ಆಯ್ತು, ನೀವು ಹೆಸರು ಕೊಟ್ಟಿದ್ದ ಅಲ್ಲಿ ನಿಲ್ಲಿವರ ಈ ಬೆಲ್ಲದ ತಗೊಳ್ಳಿ. ಇಲ್ಲ, ನಾವು ಹೇಳ್ದು ಕೇಳಿ, ಹೇಳ್ದು ಕೇಳಿ, ಆಯ್ತು, ನಾವು ಮಾತಾಡ್ದು ಕೇಳಿ, ಒಂದು ನಿಮಿಷ ಆಯ್ತು, ಆಗಲ್ಲ ಬೇಡ, ನಾನು ಹೇಳ್ದೆ ಅಲ್ಲ ಚಿನ್ನಪ್ಪನ ಎಲ್ಲ ವಿಷಯ ಗೊತ್ತಾಯ್ತು, ಎಲ್ಲ ವಿಷಯ ಗೊತ್ತು, ನಿಲ್ಲಿ, ನಾನು ಹೇಳ್ದು ಕೇಳಿ. ಆಗ ಪ್ರತಿಪಕ್ಷ ಆಡಳಿತ ಪಕ್ಷ ನಾಯಕರದ ಅಲ್ಲಿ ಚೀಫ್ ವಿಪ್ಗಳಿದ್ದಾರೆ, ಯಾರ್ಯಾರು ಯಾಕಂದ್ರೆ ಸಮಯ ನಿಗದಿಪಡಿಸಿಕೊಂಡು ನಾವು ನೆಕ್ಸ್ಟ್ ಬೇರೆ ಬೇರೆ ಚರ್ಚೆಗಳಿದೆ, ಆ ಸಮಯ ವ್ಯಾಪ್ತಿಯೊಳಗೆ ಅದನ್ನು ಮುಗಿಸಬೇಕು. ಅದಕ್ಕೆ ಇವತ್ತು ನಮ್ಮ ಅನುಭವ ಮಂಟಪದ ಒಂದು ಭಾವಚಿತ್ರವನ್ನು ಯಾಕೆ ಅನಾವರಣಗೊಳಿಸಿದೆ ಅಂತ ಹೇಳಿದರೆ, ಈ ಒಂದು ಪ್ರಜಾಪ್ರಭುತ್ವ ಆಶಯ, ಸಮಾನತೆ, ಮಾನವೀಯತೆ ಎಲ್ಲ ವಿಚಾರಗಳನ್ನು
ಈ ಜಾಗತಿಕ ಸಂದೇಶವನ್ನು ಯುವ ಪೀಳಿಗೆಗೆ ಮತ್ತು ಭವಿಷ್ಯದ ಜನಾಂಗಕ್ಕೆ ಅದನ್ನು ಪರಿಚಯ ಮಾಡಿಕೊಳ್ಳಲು ಮತ್ತು ಈ ಪರಂಪರೆಯನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಬೇಕಾದ ಅನಾವರಣಗೊಳಿಸಿದ್ದೇವೆ. ಇದಕ್ಕೆ ಒಂದು ಸಂತೋಷ ಸಮಾರಂಭದಲ್ಲಿ ನಾವು ಇವತ್ತು ಮಾತಾಡಿಕೊಂಡು ಹೋಗುವಂಥ ವಿಚಾರ ಇವತ್ತಿದೆ. ಈ ಅನುಭವ ಮಂಟಪ ಮತ್ತು ಬಸವಣ್ಣನ ತತ್ವ ಮತ್ತು ಇಲ್ಲ ವಿಚಾರಗಳಿಗೆ ಮಾತಾಡಬೇಕಾದ್ರೆ ಬಹಳಷ್ಟು ಇವತ್ತು ಮಾತಾಡೋದ ಅವಕಾಶ ಎಲ್ಲರಿಗೂ ಕೂಡ ಇದೆ. ಆದರೆ ನಮ್ದು